ಆರಾಮದಿಯಾನು? ಅಯ್ಯೋ ನಾನು ಆರಾಮದೀನಿ. ನೀನೇನು ಇಷ್ಟು ದಿನಕ್ಕದು ಈಗ ನೀ ಬಂದಿದ್ದು ಭಾರಿ ಖುಷಿ ಆತ ನನಗಂತರು. ಖರೇನ ಭಾರಿ ಖುಷಿ ಆತ. ಬಾ ಒಳಗೆ ಬಾ. ಬಂದಿದ್ದು ಭಾರಿ ಖುಷಿ ಆಯ್ತು ಪಾಪ. ಬಾ ಅಂತ ಒಂದು ಮಾತು ಕರೆದಿಲ್ಲ, ನಾನೇ ಬಂದಿದ್ದು. ಈಗ ನೋಡಿದ್ರೆ ಬಂದಿದ್ದು ಭಾರಿ ಖುಷಿ ಆಯ್ತು ಅಂತೀಯವ. ಹೋಗ್ಲಿ ಬಿಡು, ಫ್ರೆಂಡ್ ಮನೆಗೆ ಕರೀಲಿಲ್ಲ ಅಂದ್ರೂ ಬರೋದಪ್ಪ, ಹೌದಿಲ್ಲ? ಯಾವ್ಯಾಕೆ ಬಂದ್ಲ ಫ್ರೆಂಡು ಬ್ಯಾಂಡು? ಯಾವ್ಯಾಕೆ ಬಂದು ಹೋಗ್ಕೋತಾಳ ಏನು? ಎಷ್ಟಾದ್ರೂ ಈ ಮಳ್ಳಿ ಮನಿ ಅಲ್ಲ, ಮತ್ತು ಅದಕ್ಕೆ ಬೇಕಾದ್ರನ್ನೆಲ್ಲರನ್ನೂ ಬರ್ಸ್ತಾಳ ಹೋಗಿಸ್ತಾಳ. ನಮಗೆ ಬೇಕಾದ್ರೆ ಏನು ಬರೋದು ಹೋಗೋದು ಆಕ್ಕತ್ತೇನು? ಆಗ ಎಲ್ಲಕ್ಕತ್ತೆ. ಯಾವ್ಯಾಕೆ ಬಂದ್ಲ ಏನು ಸುಳ್ಗಾಡತ್ತ, ಏನು ಮಾತಾಡ್ತಾವ ಏನಾಗ್ತದೆ ನೋಡೋಣ. ಏನು ಮದುವೆ ಅದಕ್ಕೆ ಮದುವೆ ಆಗ್ಲಾರ್ದಕ್ಕೆ ಆಕಿ ಇನ್ನೇನಾರ ಚಡಪಡ ಹೇಳೋದೈತೆ ಏನು ಯಾರಿಗೆ ಗೊತ್ತು. ಎಂತೆಂತ ಬಂದು ಜೋಡಕ್ಕವ ಅಂತ ನಾನು ತಗ ತಲೆ ಆಡಿಸ್ಕೊಂತ. ಈ ಬೆಂಡ್ಲಿ ಯಾರು ನಮ್ಮ ಕಡೆದವ್ರು ಬಂದ್ರೆ ಮಾರಿ ಇಂಥ ದಪ್ಪ ಮಾಡಿರ್ತಾಳ, ತಮ್ಮ ಕಡೆದವ್ರು ಯಾರು ಬಂದ್ರೆ ಮಕ ಅನ್ನೋದು ಹಳ್ಳಿ ಬಿಟ್ಟಿರ್ತೈತೆ ಹಂಗ ಒಂದು ಅಳತಿ. ಬಾರ ಬಾಳಗ್ ಬಾ. ಅಯ್ಯೋ ಈಕೆ ಯಾಕೆ ಬಂದ್ಲವಾ? ಆರಾಮದಿರಮ್ಮ? ಆರಾಮದೀನಿ. ನೀ ಯಾರಂತ ಗೊತ್ತಾಗ್ಲಿಲ್ಲವ? ಎಲ್ಲ ಮುದ್ಕಿ ಎಷ್ಟು ನಾಟಕ ಮಾಡ್ತಿ. ನಾನು ಯಾರಂತ ಗೊತ್ತಾಗ್ಲಿಲ್ಲನ? ನನಗೆ ಯಾರಂತ ಗೊತ್ತಾಗ್ಲಿಲ್ಲ ಅಂದೆಲ್ಲ ನೀನು. ನಿನಗೆ ಹೆಂಗೆ ಅಜೀಬಾಗೋಂಗೆ ಮಾಡ್ತೇನೆ ನೋಡಿ. ಅಜಿ ನಾ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಅದೇ ನಿಮ್ಮ ಮಗ್ಗ ಎರಡನೇ ಮದುವೆ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ನಮ್ಮ ಮನೆ ಒಳಗೆ ಬಂದು ಬಾಡಿಗೆ ಇದ್ರಲ್ಲ ನೀವು ಅವತ್ತ. ಇದ್ರ ಹೆಣ ಎತ್ತಲೇ ಇದನ್ನ ಏನು ಮಾಡ್ಲ, ಇದ್ರ ಸುಡಗಾಡ್ ನುಂಗಲಿ. ನನಗೆ ಬೇಕಾಗಿತ್ತ ಇದು. ಸುಮ್ಮನೆ ಆರಾಮದಿಯನವ ಅಂದಿದ್ರಕ್ಕಿತ್ತು. ಯಾರಂತ ಗೊತ್ತಾಗ್ಲಿಲ್ಲ ಅಂದೆ, ಇಲ್ಲದ ಪುರಾಣ ಊದಿದ್ಲು. ಈಗ ಗೊತ್ತಮ್ಮ? ಗೊತ್ತ. ಅದು ಹೋಲ್ ಬಿಡವ. ಅಂದಂಗೆ ಅದ ಏನು ಈ ಕಡೆ ಬಂದ್ಬಿಟ್ಟು? ಹೌದು ಬಾ, ಮೊದ್ಲು ಕುತ್ಕೊಂಡು ಮಾತಾಡಿ. ಓ ಕುಂದ್ರಷ್ಟು ಟೈಮ್ ಇಲ್ಲ, ಅದೆಲ್ಲ ಹೇಳ್ಬೇಡ ನಂಗೆ. ಕುತ್ಕೋ ಫಸ್ಟ್, ಕುಂದ್ರು ಒಂದು ಕಪ್ ಚಾ ತೊಗೊಂಬರ್ತೀನಿ. ನೀವು ಚಾ ಕುಡಿಯೋದು ಬಿಟ್ಟೇನವ, ನಂಗೆ ಚಾ ಮಾತ್ರ ತರಬೇಡ. ಡಯಟ್ ಮಾಡತ್ತೀನಿ, ತೆಳಗಾಗ್ಬೇಕಂತೇಳಿ ಸಕ್ರಿದ ಐಟಮ್ಸ್ ಎಲ್ಲ ಬಿಟ್ಟೇನಿ ನನಗೆ. ಆಲ್ಮೋಸ್ಟ್ ಚಾ ಅಂತೂ ಕುಡಿಯೋದೇ ಬಿಟ್ಟೇನಿ. ಚಾ ಬೇಡವೇ ಬೇಡ. ಅಲ್ಲ ಫಸ್ಟ್ ಸಲ ನಮ್ಮ ಮನೆಗೆ ಬಂದು ಈಗೇನು ಕುಡಿಲಂಗ ತಿನ್ಲಂಗ ಹೋಗ್ಯೇನ? ಬೇಡ, ಏನಾರು ತಿಂದು ಕುಡ್ದೇ ಹೋಗ್ಬೇಕು ನೀನು. ಹಂಗ ಮಾತ್ರ ಹೋಗಕ್ಕೆ ನಾ ಬಿಡಂಗಿಲ್ಲ. ಅಯ್ಯೋ ಬೇರೆ ಏನಾರು ಕೊಡ್ಬೇಕಾರೆ ನಂಗೆ ಚಾ ಬೇಡ. ಡಯಟ್ ಮಾಡತ್ತೀನಿ, ಅರ್ಥ ಮಾಡ್ಕೋ. ಸರಿ, ಒಂದು ಆರೆಂಜ್ ಕೊಡ್ಲಾ? ಬಿಚ್ಚಿ ತಿಂತಿ ಪುಣ್ಯ ಬರಲಿ. ಬೇಕಾದ್ರೆ ಒಂದು ಆರೆಂಜ್ ಕೊಡುವಂತ. ಈಗೇನು ಬೇಡ, ನಾನು ಬಂದಿದ್ದ ಉದ್ದೇಶನೇ ಬೇರೆ. ಅಮ್ಮ ನಿನ್ನೆ ನಿನ್ನೆ ಬಂದಿದ್ರಲ್ಲ ಮಾರ್ಕೆಟಿಗೆ. ಅದೇ ಇಲ್ಲಿ ಹಳೆ ಹುಬ್ಳಿಯಾಗ ಮಹಾಬಲೇಶ್ವರ ಅಂಗಡಿ ಐತಲ್ಲ, ಅಲ್ಲಿ ಬಂದಿದ್ರಲ್ಲ. ಅಲ್ಲಿ ಬಂದು ಬಂಗಾರದ ಅಂಗಡಿಯಾಗ ರೊಕ್ಕ ಕೊಟ್ಟು ಬರ್ಸಿ ಅವ್ರು ಒಂದು ಚೀಟಿ ಕೊಡ್ತಾರಲ್ಲ, ಅದನ್ನ ಮರ್ತು ಹಂಗ ಬಂದ್ಬಿಟ್ರಲ್ಲ. ಹೊಸಲೇ ಬಂದ್ಬಿಟ್ರಿ. ಅವ್ರು ಮತ್ತೆ ಒದರಿದ್ರು ಹೊರಗೆ ಬಂದು ನಿಮ್ಮನ್ನ. ನೀವೆಲ್ಲಿ ಕಾಣ್ಲೇ ಇಲ್ಲ. ನಾನು ನಿಮ್ಮನ್ನ ನೋಡಿದ್ನಲ್ಲ, ನಾ ಅಂದೆ ಅವ್ರು ನನಗೆ ಗೊತ್ತು, ಕೊಡ್ತೀನಿ ಬರ್ರಿ, ಕೊಡ್ತೀನಿ ಕೊಡ್ರಿ ಅಂದೆ. ಹೌದೇನ್ರಿ ಅಂತೇಳಿ ನನ್ನ ಕೈಗೆ ಕೊಟ್ಟು ಕಳ್ಸಾರ. ಯಾವ ಚೀಟಿ? ಇಲ್ಲವಾ? ಯಾವ ಬಂಗಾರದ ಅಂಗಡಿಗೆ ಬಂದಿದ್ದೆ ನಾನು? ನಾ ಎಲ್ಲಿ ಬಂದೇನೆ? ಅಯ್ಯ ಅಮ್ಮ, ಹೌದು ಬಂಗಾರದ ಅಂಗಡಿಗೆ ಬಂದಿದ್ರಲ್ಲ ನಿನ್ನೆ. ನಾನು ನೋಡ್ದೆ, ನಾನೇ ಮಾತಾಡ್ಸಿದ್ದಿಲ್ಲ, ಸುಮ್ಮನಿದ್ದೆ. ಈಗ ನೋಡ್ರಿ ಹಿಂಗೆ ಚೀಟಿ ಕೊಡಕ್ಕೆ ಬರೋಂಗ ಆತಪ್ಪ. ಅದಕ್ಕೆ ಬಂದಿದ್ದೆ. ಓ ಅದು 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 ಇದು ಈಗ ನೆನಪಾತ. ಅದು ಮೀನಾಕ್ಷಿ ಪಾಪುಗ ಕಾಲಕ್ಕೆ ಚೈನ ತಗೋಬೇಕು. ಅದೇನ ಪೆಂಡ್ರ ಗೆಜ್ಜೆ ಗೆಜ್ಜೆ ಮೇಲೆ ಒಂದು ಚೈನ ಮಾಡಿಸ್ಬೇಕು ಕೊಳ್ಳಾಗ ಅಂತೇನ ಅಂತ ಇದ್ಲಪ್ಪ. ಅದಕ್ಕೆ ಬಂದಿದ್ದಲ್ಲೇ. ಗಂಡು ಹುಡುಗಿಗೆ ಎಂತ ಪೆಂಡ್ರ ಗೆಜ್ಜೆ ಗೆಜ್ಜೆ ಎತ್ತಿಯಾರ. ಅದು ಅಲ್ಲದೆ 6 ತಿಂಗಳು ಒಳಗೆ ಹಾಕ್ತಾರ. ಈಗಾಗಲೇ ಹತ್ತತ್ರ ಒಂದು 8 ತಿಂಗಳ ಮೇಲೆ ಆತು. ಇನ್ನೇನು ಹಾಕ್ತಾರ? ನನಗೆ ಯಾಕ ಅದು ಅಲ್ಲ ಅನ್ನಿಸ್ತಾ ಐತತ್ಯಾರ. ಹಂಗಂದ್ರೆ ಏನಾದ? ಆಯ್ತು ಬಿಡವ, ಚೀಟಿ ತಂದೇನು ಕೊಡೆ. ಇದು ಪೆಂಡ್ರ ಗೆಜ್ಜೆ ಗೆಜ್ಜಿದ್ದು ಅಲ್ಲಮ್ಮ, ಇದು ಸರ ಮಾಡಿಸೋದು. ಇದ್ರದ್ದು ಲಾಂಗ್ ನೆಕ್ಲೆಸ್ ಮಾಡಿಸೋದ್ರದ್ದು ರೊಕ್ಕದ್ದಿದ್ದು. ನೀವು ವಾರ ತಿಂಗಳ ನನ್ನ ಕೈಗೆ ಎಷ್ಟು ಇರ್ತೈತೆ ಅಷ್ಟು ಕೊಟ್ಟು ಬರ್ಸ್ತೇನೆ. ನನ್ನ ಪೂರ ರೊಕ್ಕ ಎಷ್ಟಕ್ಕೆ ನೋಡಿ ಅವತ್ತಿನ ರೇಟಿಗೆ ಏನು ಬರ್ತದೆ ಅದನ್ನು ಕೊಡು ಅಂತೇನ ಅಂತಿದ್ರಂತೆ. ಅದನ್ನು ಹೇಳಿದ್ರು ಅವರು. ಹೌದಾ? ಚಿಲ್ಲರ್ ರೊಕ್ಕ ಜೋಡಿಸಿ ಐಟಮ್ ತಗೊಳ್ಳೋದ? ನಿಂಗೆ ಗೊತ್ತಿಲ್ಲನೋ? ನಂಗತ್ತೆ ಹೇಳಿದ್ರು. ಬಂಗಾರದ ಅಂಗಡಿ ಒಂದು ಸ್ಕೀಮ್ ಮಾಡಿಸ್ಬೇಕು ಅನ್ನತ್ತಿದ್ರೆ ಮೋಸ್ಟ್ಲಿ ಮಾಡಿಸಿರ್ಬೇಕು. ಹೌದಾ? ಮನಿ ಮಾತ್ರ ಮಸ್ತ್ ಕಟ್ಸಿಯೇ, ಭಾಳ ಚಂದಾಗಿತ್ತು ಮನಿ. ನಂಗಂತ್ರ ಭಾರಿ ಇಷ್ಟ ಆಯ್ತು. ಒಂದ್ಸಲ ಮನಿ ನೋಡ್ಬೋದಾ? ಶೋರ್, ಅದಕ್ಕೇನಂತ ಬಾ, ಮನಿ ತೋರಿಸ್ತೀನಿ. ಹಂಗೆ ಅಲ್ಲೇ ಆರೆಂಜ್ ಬಿಚ್ಕೊಡ್ತೀನಿ, ಬಾ ತಿಂಬಾ. ಅಯ್ಯೋ ಹಣೆ ಬಾರ್ಗಣೆ ಚೌತಿ, ಈ ಹುಡುಗಿ ಏನು ಶನಿ ಅಂತ ಬಂತು. ಅಯ್ಯವ್ವ ಆತು, ನನ್ನ ಸೊಸಿಗೆ 5,000 ರೂಪಾಯಿ ಕದ್ದಿದ್ದು ವಿಚಾರ ಗೊತ್ತಾತು. ನನ್ನ ಮಗಗೆ ವಿಚಾರ ಗೊತ್ತಾದ್ರೆ ನನ್ನ ಚಪ್ಪಲೆ ಹೊಡಿತಾನ. ಏನಪ್ಪ ಮಾಡಲಿ ನಾನೀಗ? ಹೆಂಗೆ ತಿರುಗಿಸ್ಲಿ ಇದನ್ನ? ಎದ್ರ ಮ್ಯಾಗ ತಿರುಗಿಸ್ಲಿ? ಏನಂತ ಹೇಳಿ? ನನಗಂತೂ ಒಂದು ತಿಳಿಬರ್ತಲ್ಲಪ್ಪ. ಅದಕ್ಕೆ ನಾನು ಯಾಕಾರ ಚೀಟಿ ಬಿಟ್ಟು ಬಂದನೋ ಏನೋ ಅತ್ತಾಗ 1-2 ನಿಮಿಷ ನಿಂತದ ಇಸ್ಕೊಂಬಂದ್ಬಿಟ್ಟಿದ್ರಕ್ಕಿತ್ತಲ್ಲ. ಹಾಳದವ ಅವನು. ಯಾವ್ದು ಬೇರೆ ಗಿರಾಕಿ ನೋಡಕತ್ತ ಅಂತೇಳಿ ನಾನು ಎದ್ದು ಬಂದ್ಬಿಟ್ಟೆ. ಲಕ್ಷ್ಯನೇ ಆಗಿಲ್ಲ. ಹಾಳಾದಾರ್ವು ಮರ್ವು
ಅಯ್ಯೋ ಈ ಹುಡುಗಿ ಒಂದು ದರಿದ್ರ ಹೀಗೆ ಬಂತ. ಇನ್ನೊಂದು ತಾಸು ಬಿಟ್ಟು ಬಂದಿದ್ರು ಈಕೆ ಹಾಳದಕ್ಕೆ ಅಂಗಡಿ ಕೆಲ್ಸಕ್ಕೆ ಹೋಗಿರ್ತಿದ್ಲು. ಆವಾಗ ಈ ಚಿಂತೆನೇ ಇರ್ತಿದ್ದಿಲ್ಲಲ್ಲಪ್ಪ. ಸ್ವಲ್ಪ ಸಮಯದ ನಂತರ ಯಾಕೆ ಒಂಥರವಾಗಿ ಸರಿವಾ ಆಯ್ತು, ನಾ ಬರಲಿ ಹಂಗಾರ. ಅಪ್ಪ ಬರ್ತೇನೆ. ಒಂದು ಆರೆಂಜ್ ಹಣ್ಣು ಕೊಡು ಅಂತಂದ್ರೆ ನೀನೊಂದು ತಗ, ಅದು ತಿನ್ನು ಅಂತೇಳಿ ಮತ್ತೆ ಸೇಬುಣ್ಣು ಬೇರೆ ಹೆಚ್ಚಿಕೊಟ್ಟೆ. ಸಾಕತ್ ನಾ ಬರಲ್ಲ. ಸರಿ. ಆದರೂ ಇಷ್ಟೆಲ್ಲ ಆದಮೇಲೂ ನಿಮ್ಮ ಅತ್ತಿ ಬಂದು ನಿಮ್ಮ ಮನೆಗೆ ಅದಾರಲ್ಲ. ಗ್ರೇಟ್ ಬಿಡು, ಗ್ರೇಟೇ. ಈಗ ಗೊತ್ತಾಯ್ತು ನನಗೂ ಎಷ್ಟು ಗ್ರೇಟ್ ಅಂತೇಳಿ. ಸರಿ ಬಾಯ್. ಯಾಕೆ ತಲೆ ಹೊಡೆಯತ್ತ ಒಂದೀಟ್ ಮಕ್ಕೋತೇನೆ. ಮಕ್ಕೋತೇನೆ. ಮಕ್ಕೋಬೇಕಾಗಿದ್ದೆ ಮತ್ತೆ. ಮಾಡಬಾರ್ದು ಅನಾಚಾರ ಕೆಲಸ ಮಾಡಿದ್ರೆ ಮತ್ತೆ ನಿದ್ದೆ ಬರಲಾರ್ದು ಇನ್ನೇನಾದಿತ್ತು. ಅಲ್ಲ ಇಂಥ ಕೆಲಸ ಮಾಡಿನೂ ಮಕ್ಕೊಂತೀನಿ ಅಂತಿರಲ್ಲ, ಅದು ಎಷ್ಟು ನಿದ್ದೆ ಬರ್ತಾ ಇರ್ಬೋದು ನಿಮ್ಗಲ್ಲ. ಓಹ್, ತಲೆ ತಪ್ಪಿಸ್ಕೊಳಕ್ಕೆ ಏನು ಮಾಡಲಿ ಅಂತ ಗೊತ್ತಾಗೋಲ್ತ ಕಾಣ್ತತಿ. ಅದಕ್ಕೆ ಮಕ್ಕೊಂತೀನಿ ಅನ್ನಕತ್ತೀರೇನ ಅಲ್ಲ. ಯಾಕೆ ಹಂಗೆ ಯಾಕೆ ಮಾತಾಡ್ತಿ? ಇನ್ನೇನು ಮಾತಾಡ್ಬೇಕು? ಬರಲಿ ಮಗ ಬರಲಿ. ಈಗ ನಾ ಏನು ಮಾತಾಡಲ್ಲ, ಚೀಟಿ ನನ್ನ ಕಡೆನೇ ಐತಿ. ನಿಮ್ಮ ಮಗ ಬಂದಮೇಲೆ ಏನು ಮಾತಾಡ್ಬೇಕೋ ಅದನ್ನೇ ಮಾತಾಡ್ತೇನೆ. ಅಲ್ಲ ಈ ಹುಡುಗಿ ಬಂದತ್ತಾಗ. ಅಯ್ಯೋ ದೇವ್ರೇ, ನನ್ನ ಮಗ ಬಂದಮೇಲೆ ಹೇಳ್ತಾಳಂತಾಳಲ್ಲವ್ವಾ. ಏನು ಮಾಡಲಿ, ನನ್ನ ಮಗ ಬಂದಮೇಲೆ ಹೇಳ್ತಾಳೀಗ. ಎಷ್ಟು ಚಂದ ಮುಚ್ಕೊಂಡು ಹೊಂಟಿದ್ದೆ ನಾನು. ಯಾವುದೋ ವಿಚಾರ ಗೊತ್ತಾಗ್ಲಾರ್ದಂಗೆ ನೋಡ್ಕೊಳ್ಳೋಣ ಅಂತೇಳಿ. ಗೊತ್ತಾಗ್ಬಿಡ್ತು. ನನ್ನ ಮೊಮ್ಮಗಳು ಇನ್ನೂ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಎಷ್ಟೊತ್ತಿಗೆರ ಬಿಡ್ತಿದ್ದಿತ್ತ ಅದು? ಎಷ್ಟೊತ್ತಿಗೆ ಬಿಡ್ತೈತಿ ಏನವ ಇದು ಸಾಲಿ? ಶಾಂತ, ಇಷ್ಟೊತ್ತಾದ್ರೂ ಬರಲಿಲ್ಲಲ್ಲ ಹುಡುಗಿ. ಒಂದು ಫೋನರ ಹಚ್ಚ, ಏನು ಮಾಡಕತ್ತೈತಿ, ಎತ್ತ ಎಲ್ಲಿ ಹೋಗೈತಿ ಅಂತೇಳಿ. ಸಿದ್ದ ಬಂದೇನ? ಅಲ್ಲಲ್ಲ 6 ಬಸ್ ಬಂತನ? ಬಂತಲ್ವೇ? ಹುಡುಗಿ ಬಂದಿಲ್ಲ ನೋಡ್ಲಾರ. ಇನ್ನೂ ಇಷ್ಟೊತ್ತಾದ್ರೂ ಒಂದು ಫೋನರ ಹಚ್ಚು. ಹುಡುಗಿ ಬಂದಿಲ್ಲ? 5 ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ಲಪ್ಪ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಓ, ಪಾರ್ವತಿ ಮನೆಗೆ ಏನಾರ ಹೋಗಿರ್ಬೇಕು. ಅಲ್ಲಿ ಒಂದು ಫೋನ್ ಹಚ್ಚಿ ಕೇಳ್ತಂತಡಿ. ಫೋನ್ ಹಚ್ಚಿ ಹೇಳಾಳ? ಹಂಗಾರೆ ಸರಿ. ನಾ ಹಂಗಾರೆ ಎಲ್ಲಿ ಹೋಗ್ಯಾಳ ಏನೋ ಎತ್ತಂತೆ ರಾವಾಗಿ ಹುಡುಕಾಡಕತ್ತೀನಿ. ಏನಂತ ಹೇಳಾಳ, ಎಲ್ಲೋ ಕಳಂತ? ಅಲ್ಬೇ, ಆಕಿ ಪಾರ್ವತಿ ಮನೆಗೆ ಹೋಗಿರ್ಬೇಕು, ಫೋನ್ ಹಚ್ಚಿ ಕೇಳ್ತಾನೆ ಅಂದ್ಯಾ. ಪಾರ್ವತಿ ಮನೆಗೆ ಹೋಗ್ತೇನಂದಾಳ? ಹಂಗಾರೆ ಸರಿ. ಅಲ್ಲೇನು ಕೆಲಸ ಇತ್ತಂತ? ಯೋ ದೇವ್ರೇ, ಆತ ಏನ ಅಂತೀಯಪ್ಪ, ನನಗಾರ ಕಿವಿ ಕೇಳವಲ್ತು. ಏನು ಹೇಳ್ತೀಯ ಏನೋ ನೀನು? ಅಂದ್ಲಲ್ಲ ಭಾಳ ಕಟ್ಬಾಡೆ. ಪಾರ್ವತಿ ಮನೆಗೆ ಹೋಗ್ಯಾಳ ಅಂತ ಸುಳ್ಳು ಹೇಳ್ತೀಯ ನನಗೆ? ನೋಡಲ್ಲೇ ಜೊತೆಗೆ ಬಂದಾಳ. ಅಲ್ವಾ, ನೀ ಬಂದ್ಯಾ? ಈಗ 6 ಬಸ್ ನೋಡಿದ್ಯಾ, ನೀ ಎಲ್ಲಿ ಇಳಿಲೇ ಇಲ್ಲ? ಅಪ್ಪ, ಅಲ್ಲೇ ಸೀಟಿನ ಬಿಡದಾಗ ಪೆನ್ ಬಿದ್ದಿತ್ತ, ಅದನ್ನ ತಗೊಂಡು ಇಳಿ ಮಾಟ ನೀ ನೋಡಿರಕ್ಕಿಲ್ಲ. ಇಳದಿಂದ ಮತ್ತೆ ಹಂಗೆ ಬರ್ತದಾರಾಗ. ಇವ್ರು ಯಾರ ಕಮಲಕ್ಕರ್ ಅದು ಮಾತಾಡ್ಸಕತ್ರ. ಯಾವಾಗ ನೌಕರಿಗೆ ಎಷ್ಟು ಪಗಾರ ಏನು ಎತ್ತ ಅಂತೇಳಿ ಅವ್ರ ಹತ್ರ ಮಾತಾಡಿ ಬರಕ್ಕೆ ಹೊತ್ತಾತ. ಹೌದನ? ಆಗ್ಲ ಒಟ್ಟು ಚಲೋ ಇತ್ತನ ಕಾಲೇಜು? 1ನೇ ದಿನ ಹೆಂಗಿತ್ತು? ಬಂತ ನನ್ನ ಮಗಳು. ಹೆಂಗಿತ್ತ ಕಾಲೇಜ್? ಹುಡುಗರು ಹೆಂಗ ಏನು ಎತ್ತ ಚಲೋ ಇದ್ರ? ಎಲ್ಲ ಚಲೋ ಇತ್ತು. ನಂಗಂತೂ ಭಾರಿ ಖುಷಿ ಆಯ್ತು. ಎಷ್ಟು ಚಂದ, ಒಂಥರ ಎಷ್ಟು ಖುಷಿ ಆಯ್ತು ಗೊತ್ತನ್ಬೇವ ನಿಜವಾಗ್ಲು. ಅಲ್ಲೇ ಆಮೇಲೆ ನನ್ನ ಜೊತೆಗೆ ಕೆಲಸ ಮಾಡೋ ಅವರು ಕೊಲೀಗ್ಸು ಅಷ್ಟೇ ಭಾಳ ಚಂದ ಅವರು ನಂಗೆ ಚಂದ ಮಾತಾಡ್ಸಿದ್ರು. ಪಾಠ ಮಾಡೋ ಹೊತ್ನಾಗೂ ಅಷ್ಟೇ ಖುಷಿ ಅನ್ನಿಸ್ತು. ವಾ, ನಂಗೆ ಭಾರಿ ಖುಷಿ ಆತ್ವೆ. ಹೌದಾ? ಸರಿ. ಹಂಗಾರೆ ಅಡ್ಡಿ ಇಲ್ಲ. ಒಟ್ಟು ನಿಂಗೆ ಚಲೋ ಅನ್ನಿಸ್ತಲ್ಲ. ಎಷ್ಟಂತ ಪಗಾರ ಏನಾರು ಹೇಳಿದ್ರಾ? ಪಗಾರದ್ದು ನಾಳೆ ಗೊತ್ತಾಕತ್ತವ, ನಿಂಗೆ ಹೇಳ್ತೇನೆ. ನನ್ನ ಪರ್ಟಿಕ್ಯುಲರ್ ಕರೆಕ್ಟಾಗಿ ಎಷ್ಟು ಅನ್ನೋದು ನಾನೇ ನಿನಗೆ ನಾಳೆ ಹೇಳ್ತೇನೆ. ಆತ ಹಂಗೆ ಮಾಡಂಗಾರ. ಅಂತೂ ಇಂತೂ ನನ್ನ ಮೊಮ್ಮಗಳನ್ನ ನೌಕರಿಗೆ ಹತ್ತಿಲ್ಲ. ಇನ್ನು ಆಕಿಗೆ ಒಂದು ಗಂಡು ಹುಡುಕಕ್ಕೆ ಚಾಲು ಮಾಡ್ಬೇಕಲ್ಲ ಸಿದ್ಧಾ? ಯೋ ಏನು ಅವಸರ ಐತೆ? ಈಗೇನು ಮುದುಕಿ ಆದ್ ನೆನ್ನ ಒಂಚೂರು ನೆಮ್ಮದಿ ಬಿಡಂಗಿಲ್ಲ ನೋಡಿ ನಮ್ಮಮ್ಮ ತಗ. ಅದು ಯಾವಾಗ ನನ್ನ ಮದುವೆ ಮಾಡಿ ಮನೆಯಿಂದ ಹೊರಗಾಕೆ ನನ್ನ ತಳಂಗ ಒಟ್ಟು ಹೊರಕ್ಕಿ ಹೋಳಿಗೆ. ಆತ ನಿಮ್ಮ ಹೋಗಿ ಹೇಳ್ತಂತಡಿ ಮಾಡ್ತಾಳೆ. ನೀ ತಿನ್ಬೇಕಂತಿದ್ದನ್ನು ಮಾಡ್ಕೊಡ್ಲಾರ್ದಂಗೆ ಇರ್ತಾಳನ ಆಕೆ? ಮಾಡ್ತಾಳೆ ತಗೋ ಮಾಡ್ತಾಳೆ. ಯವ್ವ ಒಂಚೂರು ಚಾ ಮಾಡ್ಬೇ. ಚಾ ಕುಡಿತೀನಿ, ತಲೆ ಹೊಡೆಯತಿ. ಒಳಗೆ ಬಾ, ಕೈ ಕಲ್ಮಕ್ಕ ತಗೋ ಬಾ, ಚಾ ಮಾಡ್ತೀನಿ. ಅಂದಂಗೆ ಹಂಗೆ ಒಂಚೂರು ಪಾಟೀಲ್ ಅಣ್ಣರಿಗೆ ಫೋನ್ ಹಚ್ಕೊಡು. ಪಾರತಕ್ಕರಿಗೆ ಪಾಟೀಲ್ ಅಣ್ಣರಿಗೆ ಅವ್ರಿಗೆ ಒಂಚೂರು ಮಾತಾಡ್ತೀನಿ. ಹ್ಞೂನವ್ವ. ಲೇ ರತಿ, ಎಷ್ಟೊತ್ತ ಚಾ ಕೇಳಕತ್ತಿ, ನಾ ಕೊಡವಲ್ಲ. ಚಾ ಕೊಡ್ತೀಯ ಕೊಡೋದಿಲ್ಲ? ಅಯ್ಯೋ ಪುರ್ಸತ್ ಬೇಡನ್ರಿ, ಒಂದು ಸ್ವಲ್ಪರ ಚಾ ಮಾಡಕತ್ತೀನಿ. ನಿಮಗೆ ಚಾ ಕಿಟ್ಕೊಂಡು ಅಲ್ಲಿ ಕೂಸಿಗೆ ತಯಾರು ಮಾಡಕತ್ತೀನಿ. ಸಾಲಿಗೆ ಹೋಗಕ್ಕೆ ಬೇಡ, ಅದು ಕೂಸು ಒಯ್ದು ಬಿಟ್ಟು ಬರ್ಬೇಕಾ ಬೇಡ ನಾನು? ಅಲ್ಲ ಆತ ಕೂಸಿನ ಕಡೆನೂ ಲಕ್ಷ್ಯ ಕೊಡು. ನೀನೇನು ಚಾ ಕೊಡ್ತೀಯ? ನನ್ನ ಪಾನಿ ನೀರು ಕುಡ್ದೆದ್ದೋಗ್ಲೆ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕ್ಲಿ, ಹೊತ್ತಕತಿ. ಅದಕ್ಕೆ ತಡ್ರಿ, ಅದೇನು ಹೊತ್ತಕತಿ? ಏನು ದೊಡ್ಡ ಆಫೀಸ್ ಡ್ಯೂಟಿಗೆ ಹೋಗ್ತೀರೇನ್ರಿ? ಪಾನಿಪುರಿ ಎಲ್ಲ ನಡೀತೈತಿ. ಒಂದು 2 ನಿಮಿಷ ಲೇಟಾಗಿ ಹೋದ್ರೂ ನಡೀತೈತಿ. ಏನು ಒಂಚೂರು ಆ ಖುಷಿನ ಒಂಚೂರು ಅದು ಕೊಟ್ಟು ಏನಾರ ತಿನ್ನಿಸಿ ಒಂದು ಚಂದ ನಂಗೆ ಯಾಕೆ ಅಂಗನವಾಡಿ ಒಯ್ದು ಕುಂದಿರ್ಸಿ ಬಂದೆ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ತನ ಕರ್ಕೋತಾರೆ. ನಂದೊಟ್ಟು ಮನೆಯನ್ನು ಕೆಲಸ ಆಕತಿ. ಮತ್ತೆ ಹೋಗಿ ಒಂದು 12:30 ಅಷ್ಟೊತ್ತಿಗೆ 1 ಗಂಟೆ ಅಷ್ಟೊತ್ತಿಗೆ ಹೋಗಿ ಕರ್ಕೊಂಬರ್ತೀನಿ. ಅಲ್ಲಿ ಪುಡ್ಡಿನ ಇಟ್ಟು ಅದು ಇದು ಕೊಡ್ತಾರ, ತಿನ್ನಿಸ್ತಾರ, ಉಣಿಸ್ತಾರ. ಅದಕ್ಕೆ ಒಂದು ಸ್ವಲ್ಪ ತಡ್ರಿ. ಅಲ್ಲಲ್ಲಿ ಅದು ಸಣ್ಣ ಕೂಸು, ಅದನ್ನ ಎದಕ್ಕೆ ತೊಗೊಂಡೋಗಲ್ಲ ಅಂಗನವಾಡಿ ಬಿಟ್ಟು ಬರ್ತೀನಿ ನೀನು? ಸಣ್ಣ ಕೂಸಿನ
ಈ ಒಂದು ಏನು 10 ಮಕ್ಳು ಅದಾವನ ಅದೊಂದು ಖುಷಿನ ಇಲ್ಲಿ ಕರ್ಕೊಂಡು ಆಡಕ್ಕಾಗಲ್ಲನ ಒಮ್ಮಿಂದ ಮಕ್ಕ ನರ್ಸರಿಗೆ ಇದಕ್ಕೆ ಹಚ್ಚಿದ್ರಾತ ನೀ ಅಂಗನವಾಡಿಗೆಲ್ಲ ಒಯ್ದು ಬಿಟ್ಟು ಬರ್ಬೇಡಿ ಈಗ ಏನ ಪಾಪ ತಾಯಿ ಪ್ರೀತಿ ತಂದಿ ಪ್ರೀತಿ ಮನಿ ಒಳಗೆ ಉಂಡಾಡಿ ಬೆಳಿ ವಯಸ್ಸದಕ್ಕೆ ಅಲ್ಲಿ ಒಯ್ದು ಕುಕ್ಕರ್ಸಿ ಬರ್ತಿ ಅಲ್ಲಿ ಒಂದಳತಿ ಮಕ್ಕೊಂತಾವ ಒಂದಳತಿ ಗೊತ್ತನ ನಾನು ಮನೆ ಹೋದಾಗ ನೋಡೇನಿ ಅಲ್ಲಲ್ಲಲ್ಲೇ ಮಕ್ಕೊಂಬಿಡ್ತಾವ ಮಕ್ಳು ಉಣ್ಕೊಂತಾನ ತುಗುಡಿಸ್ತಿರ್ತಾವ ಒಂದಳತಿ ಮಕ್ಳು ಗೊತ್ತನ ನೀ ಸುಮ್ಮನೆ ಕಿರಿಕಿರಿ ಮಾಡ್ಬೇಡ ನೋಡು. ಅಯ್ಯೋ ದೇವ್ರೇ ಇರ್ರಿ ಒಂದಿನ ಇದ್ ಕರ್ಕೊಂಡ್ ನೋಡ್ರಿ ಗೊತ್ತಾಕೈತಿ ನಂಗೆ ಮನ್ಯಾಗ ಒಂಚೂರು ಕೆಲಸ ಬೇಡ್ರಿ ಅಂದಂಗ್ರಿ ಒಂದು ವಾಷಿಂಗ್ ಮಿಷಿನ್ ತೊಂಬರನ್ರಿ ಮನೆಗೆ. ಈಗಿರೋ ಸಾಲ ಎಲ್ಲ ಹರ್ಕೊಳ್ಳೋನು ಲೋನ್ ಎಲ್ಲ ಮುಟ್ಲಿ ಆಮೇಲೆ ವಾಷಿಂಗ್ ಮಿಷಿನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರಾತ ಏನು ಖಾಲಿ ಪಿಲಿ ಬ್ಯಾಂಕಿಗೆ ಬಡ್ಡಿ ಕಟ್ಟಕತ್ತೇವಿ ಬಡ ಬಡ ಕಟ್ಟಿ ಇಂಟ್ರೆಸ್ಟ್ ಮಾಡಿ ಮಾಡೈತಲ್ಲ ಹೆಂಗಿದ್ರು ಜಾಸ್ತಿ ಕಟ್ಟಿ ಅದನ್ನ ಮುಟ್ಸಿ ಮನಿ ಒಂದು ಕುಲ್ಲ ಮಾಡ್ಕೊಳ್ಳೋನು ಆಮ್ಯಾಗ ವಾಷಿಂಗ್ ಮಿಷಿನ್ ಏನು ಬೇಕಾ ನೋಡೋಣಂತ ಏನು ಈಗಾಗಲೇ ನಾ ಪಲ್ಲಂಗ ಸೋಫಾ ಅಡಿಗೆ ಮನೆಯಾಗ ಏನು ಬೇಕು ಅವನ್ನ ಟಿಜೂರಿ ಎಲ್ಲ ತಂದಾಗೈತಿ ಅದ್ರದ್ದು ರೊಕ್ಕ ಸಾಲ ತೀರ್ಸೋದು ತಲೆ ಮ್ಯಾಗ ಕುಂತತಿ ಏನು ಮೊದ್ಲಿನಂಗ ವ್ಯಾಪಾರನೂ ಕಡಿಮೆ ಆಗೈತಿ ಈಗ ದಿನಕ್ಕೆ 3,000 ರೂಪಾಯಿ 2,000 ರೂಪಾಯಿ ಆಕಿತ್ತಿಲ್ಲ ಈಗ ನೀನ ನೋಡ್ತಾ ಇದ್ದೀವಿ ಒಂದು ತಿಂಗಳಿಂದ 1,000 ರೂಪಾಯಿ 1,500 ರೂಪಾಯಿ ಅಷ್ಟೇ ಆಗ್ತಾ ಇರೋದು ಅದ್ರ ಮೇಲೆ ಆಗ್ತಾ ಇಲ್ಲ ನಿನಗೂ ಗೊತ್ತೈತಿಲ್ಲ ಈ ಹಾಳಾದ ಕೊರೋನಾ ಅಂತೇಳಿ ಮೊದ್ಲು ಬೇರೆ ಜಗಳ ಇದ್ದಿತ್ತು ಕೊರೋನಾ ಅಂತೇಳಿ ಹುಷಾರಾಗಿರ್ರಿ ಮಾಸ್ಕ್ ಹಾಕೋರಿ ಕೊರೋನಾ ಅನ್ನೋದಕ್ಕೆ ಎಷ್ಟೋ ಮಂದಿ ಪಾನಿಪುರಿ ತಿನ್ನೋದು ಕಡಿಮೆ ಮಾಡಿದ್ರು ಗೊತ್ತಾ ಅದ್ರಾಗ ಯಾವ್ಯಾವ ವಿಡಿಯೋ ಅದ್ರಾಗ ಹುಚ್ಚು ಸುರುತನ ಕಾಲೇ ತುಳಿತಾರ ಅಂತೆಲ್ಲ ವಿಡಿಯೋ ಹಾಕತ್ಲೆ ಸ್ವಲ್ಪ ಜನ ಅದನ್ನ ಮರಿಯ ಮಟನು ಮತ್ತು ಪಾನಿಪುರಿ ಕಡೆ ಮಕ ಹಾಕೋದಿಲ್ಲ ನಾವು ನೋಡಿದ್ರೆ ಅಷ್ಟು ಸ್ವಚ್ಛಾಗಿ ಮಾಡ್ತೀವಿ ಎಲ್ಲರೂ ನಮ್ಮಂಗೆ ಮಾಡ್ತಾರನ ಭಾಳಷ್ಟು ಮಂದಿ ಅದಕ್ಕೆ ಇವ್ರು ಹೇಳುವಂಗೆ ಮಾಡಿದಲ್ಲೇ ಮತ್ತು ಈ ಚಲೋ ಮಾಡೋರ್ಗೆ ಅರ್ಧ ಬರುದಿಲ್ಲ ಯಾರು ಈಗ ಆತು ಆಯ್ತು ಬಿಡ್ರಿ ಹೋಗ್ಲಿ ಮತ್ತು ಹುಡುಗನೊಂದು ಚಲೋ ಶಾಲ್ಯಾಗ ಚಲೋ ತೆಂಗೆ ಓದಿಸ್ಬೇಕು ಅನ್ನಕತ್ತಿ ಮತ್ತೆ ಯಾಕೆ ಸುಮ್ಮನೆ ತೆರಿ ಕೆಡ್ಸ್ಕೊಂತಿ ಸುಮ್ಮನಿರು ಆತಾತ ಕೂಸೊಂದು ಚಲೋ ಹೊತ್ತಂಗೆ ಓದಿ ಚಲೋ ಹಾದಿ ಹಿಡಿದ್ರೆ ಅಷ್ಟ ಸಾಕು ಅದೆಲ್ಲ ಆಕ್ಕೈತಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ಏನು ಸರಿ ಮಾತ್ನ್ಯಾಗ ಮನೆ ಕಟ್ಬೇಡ ಪಟ್ನ ಹೋಗು ನನ್ಗೆ ಅವ್ರು ಚಾ ಮಾಡ್ಕೊಂಬ್ರು ನನ್ಗೆ ಚಾ ಕುಡಿಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ರೂಢಿ ಇಟ್ಕೊಂಡ್ರೆ ಹಂಗ ಆಕತಿ ನಮ್ಗೆ ಯಾರು ಚಾ ಮಾಡ್ಕೊಡ್ತಾರ ನಾವೆಲ್ಲ ಹೋಗರ ಹೆಣ್ಮಕ್ಳದ ಬೇರೆ ಗಂಡ್ಮಕ್ಳದ ಬೇರೆಲೇ